ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ 6 ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ದೈವದಿಂದ ಏನು ಮೆಸೇಜಸ್ ಇದೆ, ಹಾಗೂ ಲೈಫ್ನಲ್ಲಿ ಇನ್ನೇನೇನು ಬದಲಾವಣೆಗಳು ಬರಲಿದೆ, ಎಲ್ಲದ್ರ ಬಗ್ಗೆಯೂ ನಿಮಗೆ ರೀಡಿಂಗ್ನಲ್ಲಿ ಕ್ಲಾರಿಫಿಕೇಷನ್ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದಟ್ಸ್ ಹೌ ಯು ಸಪೋರ್ಟ್ ಮೀ. 10 lakh ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥ ಒಂದು ಆಸೆ ಇದೆ. ಸೊ ನಿಮ್ಮ ಸಪೋರ್ಟ್ ಅದಕ್ಕೆ ಮುಖ್ಯವಾಗುತ್ತೆ. ಮುಂದಿನ 6 ತಿಂಗಳು ನಿಮ್ಮ ಲೈಫ್ ಹೇಗಿರುತ್ತೆ ಅನ್ನುವುದ್ರ ಬಗ್ಗೆ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಮೊದಲನೇದು, ಎರಡನೇದು ಹಾಗೂ ಮೂರನೇದು. ಮೊದಲನೇದು, ಎರಡನೇದು ಹಾಗೂ ಮೂರನೇದು. ನಿಮಗೆ ಯಾವುದು ಕನೆಕ್ಟೆಡ್ ಅನಿಸುತ್ತೆ ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ನೇ ಮಾಡ್ತಾಯಿದ್ದೀನಿ. ಸೊ ನಿಮ್ಮ 6 ಮಂತ್ಸ್ ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಇದ್ರ ಬಗ್ಗೆ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಫ್ಯೂಚರ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ನೀವು ದೈವದಿಂದ ಏನಿದೆ ಮೆಸೇಜಸ್, ವಾಟ್ ಆರ್ ದ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್. ಹಾರ್ಟ್ ಬ್ರೇಕ್ ಬರ್ತಾ ಇದೆ. ಹಾರ್ಟ್ ಬ್ರೇಕ್ ಅರ್ಥ ಏನು ಅಂದರೆ ಏನೋ ಒಂದನ್ನು ಕಳ್ಕೊಂಡಿರ್ಬೋದು, ಅಥವಾ ಏನೋ ಒಂದು ಆಘಾತ ಆಗಿರ್ಬೋದು, ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ನೀವೇನೋ ಒಂದು ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ನಿಮಗೆ ಸಿಗದೇ ಇರ್ಬೋದು. ಈ ಥರದ ಒಂದು ಅನುಭವ ಇತ್ತೀಚೆಗೆ ನಿಮ್ಮ ಲೈಫ್ನಲ್ಲಿ ಆಗಿದೆ ಅಂತ ತೋರಿಸ್ತಾ ಇದೆ ಕಾರ್ಡ್ನಲ್ಲಿ. ಅದಾದ ನಂತರ 2 of Cups ಬರ್ತಾ ಇದೆ. ದಿಸ್ ಕ್ಯಾನ್ ಬಿ ನ್ಯೂ ಕನೆಕ್ಷನ್ ಮತ್ತು ಫ್ರೆಂಡ್ಶಿಪ್ ಇರಬಹುದು, ಅಥವಾ ಪಾರ್ಟ್ನರ್ಶಿಪ್ ಇರಬಹುದು, ಅಥವಾ ನ್ಯೂ ಬಿಸ್ನೆಸ್, ಅಥವಾ ಏನೋ ಒಟ್ಟಿಗೆ ಒಬ್ಬರನ್ನ ನಂಬಿ ಕೆಲಸ ಮಾಡ್ತಾಯಿದ್ದೀರಾ ಆ ವ್ಯಕ್ತಿ ಜೊತೆ ಅನ್ನುವ ಒಂದು ವಿಚಾರ ಕೂಡ ನಾನು ನೋಡ್ತಾ ಇದ್ದೀನಿ. ಆ ಥರದ್ದೊಂದು ಆಪರ್ಚುನಿಟಿ ಬರಲಿದೆ ಅಂತಲೂ ಹೇಳ್ಬೋದು. ಮತ್ತು ಕ್ವೀನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ರಿಲೇಟೆಡ್ ಟು ವರ್ಕ್ ಲೈಫ್ ನಾನು ತುಂಬ ಪ್ರೋಗ್ರೆಷನ್ ನೋಡ್ತಾ ಇದ್ದೀನಿ. ಟ್ರಾವೆಲ್ ನೋಡ್ತಾ ಇದ್ದೀನಿ, ವರ್ಕ್ ರಿಲೇಟೆಡ್ ಟ್ರಾವೆಲ್ ನೋಡ್ತಾ ಇದ್ದೀನಿ. ಸಕ್ಸಸ್ ಇದೆ ಪಾತ್ನಲ್ಲಿ. ಲಾರ್ಡ್ ಇಸ್ ಎಂಪರರ್. ಸೊ ಪವರ್ ಸಿಂಬಲ್ಸ್ ಜಾಸ್ತಿ ಬಂದಿದೆ ಇವತ್ತಿನ ರೀಡಿಂಗ್ ನಿಮಗೆ. ಸ್ಪೆಷಲಾಗಿ ಪವರ್ ಸಿಂಬಲ್ಸ್ ಬಂದಾಗ ಏನರ್ಥ ಅಂದರೆ, ನಿಮ್ಮ ಲೈಫ್ನಲ್ಲಿ ನೀವು ಯಾವ ವಿಷಯಗಳನ್ನ ಮಾಡಬೇಕು ಅಂತ ಇದ್ರಿ, ಈಗ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಅಂತ ಇದ್ದೀರಾ, ಅಥವಾ ಒಂದು ವಿಷಯನ ಸಾಲ್ವ್ ಮಾಡ್ಕೋಬೇಕು ಅಂತ ಇದ್ದೀರಾ, ಅಥವಾ ಇನ್ನು ಮುನ್ನುಗ್ಗಬೇಕು ಅಂತ ಇದ್ದೀರಾ, ಪರ್ಸ್ನಲ್ ಗ್ರೋತ್ ಕಡೆಗೆ ಗಮನ ಕೊಟ್ಟರೆ ನೀವು ಇನ್ನೂ ಬಹಳಷ್ಟು ಇಂಪ್ರೂವ್ ಆಗ್ತಾ ಹೋಗ್ತೀರಾ ಅಂತಲೂ ನಾನು ಹೇಳಬಹುದು. ಮತ್ತು ಪ್ರಿನ್ಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅಗೇನ್ ಆ್ಯಕ್ಷನ್ ಓರಿಯೆಂಟೆಡ್ ಕಾರ್ಡ್ಸ್ ಜಾಸ್ತಿ ಇದೆ. ಟ್ರಾವೆಲ್ ಇದೆ, ಫಾರ್ ಶೋರ್ ಟ್ರಾವೆಲ್ ಇದೆ. ಆ್ಯಂಡ್ ಆಲ್ಸೋ ನಿಮ್ಮ ಕರಿಯರ್ ಪಾತ್ನಲ್ಲಿ ಬಹಳಷ್ಟು ಒಳ್ಳೆ ಚೇಂಜಸ್ನ ನೋಡ್ತೀರಾ. ಅದು ನಿಮಗೆ ತುಂಬ ಖುಷಿನೂ ಕೊಡುತ್ತೆ. ಡಿಸಪಾಯಿಂಟ್ಮೆಂಟ್ ಏನಿತ್ತು ಪಾಸ್ಟ್ನಲ್ಲಿ, ಏನೋ ಒಂದು ನೋವಿತ್ತು, ನೀವು ಅಂದ್ಕೊಂಡಿದ್ದಾಗದೇ ಇರಬಹುದು, ಅಥವಾ ನಿಮಗೆ ಮೋಸ ಮಾಡಿರಬಹುದು, ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ನೀವೇನು ನಿಮ್ಮ ಬಗ್ಗೆನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಆ ವಿಷಯದಲ್ಲಿ ನಿಮಗೆ ನಿರಾಶೆ ಆಗಿರ್ಬೋದು. ಹಿಂದೆ ನಿಯರ್ ಪಾಸ್ಟ್ ಅಂದರೆ ಪಾಸ್ಟ್ನಲ್ಲಿ ಆಗಿರುವಂಥ ವಿಷಯ ಫ್ಯೂಚರ್ನಲ್ಲಿ ನೀವು ತೆರಳುತ್ತಾ ಇದ್ದೀರಾ ಮುಂದೆ, ನಿಮ್ಮ ಲೈಫ್ ಕಡೆಗೆ ನೀವು ಮುಂದೆ ಒಂದು ಫೋಕಸ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಬರ್ತಾ ಇದೆ. 6 ಮಂತ್ಸ್ ಇದೆಯಲ್ಲ, ಇದು ನಿಮ್ಮ ಲೈಫ್ನಲ್ಲಿ ಒಂದು ಒಳ್ಳೆಯ ಬದಲಾವಣೆನೂ ತರುತ್ತೆ. ಈಗ ಜಾಬ್ ಚೇಂಜ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಇನ್ನೇನಾದರೂ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಇದ್ದೀರಾ ಅಂದರೆ ಹಾಕಬಹುದು. ಬೇಸಿಕಲಿ ನೀವು ನಿಮ್ಮ ಹಣಕಾಸಿನ ವಿಷಯದಲ್ಲೂ ಪ್ರೋಗ್ರೆಷನ್ ನೋಡ್ತೀರಾ, ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆಯ ಟರ್ನಿಂಗ್ ಪಾಯಿಂಟ್ನ ನೀವು ಅನುಭವಿಸ್ತೀರಾ ಅಂತಲೂ ನಾನು ನೋಡ್ತಾ ಇದ್ದೀನಿ. ದ ಗಿಫ್ಟ್ ಬರ್ತಾ ಇದೆ. ಸೊ ನೀವು ಗಿಫ್ಟ್ ಕೊಡ್ಬೋದು, ಅಥವಾ ನಿಮಗೆ ಗಿಫ್ಟ್ ಕೊಡ್ಬೋದು. ಸ್ಪೆಷಲಿ ನಾನೇನು ನೋಡ್ತಿದ್ದೀನಿ ಅಂದರೆ, ನೀವು ಇಷ್ಟಪಡುವಂಥ ಜನರಿಗೆ ಸಂತೋಷ ಪಡಿಸ್ಬೋದು ಆ ಕೊಡುವ ಮುಖಾಂತರವಾಗಿ. ಸೊ ನಿಮ್ಮ ರಿಲೇಷನ್ಶಿಪ್ಸ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ತೀರಾ, ಸ್ಟ್ರೆಂಥನ್ ಮಾಡ್ಕೊಳ್ತೀರಾ. ಆ ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಕ್ವೀನ್ ಬಿ ಬರ್ತಾ ಇದೆ. ಅಗೇನ್ ಕ್ವೀನ್ ಕಾರ್ಡ್ಸ್ ಬರ್ತಾ ಇದೆ, ಬಿ ಕಾರ್ಡ್ ಬರ್ತಾ ಇದೆ. ಸೊ ಸಿಹಿ ಸುದ್ದಿ
ಸಿಹಿ ಸುದ್ದಿ ವಿತಿನ್ 6 ಮಂತ್ಸ್. ನೀವು ಯಾವ ಒಂದು ವಿಷಯಕ್ಕೆ ಕಾಯ್ತಾ ಇದ್ದೀರಾ, ಬ್ಯೂಟಿಫುಲ್ ಚೇಂಜಸ್. ರಿಲೇಷನ್ಶಿಪ್ನಲ್ಲಿ ಒಂದು ಒಳ್ಳೆಯ ಬದಲಾವಣೆನೂ ನಾನು ನೋಡ್ತಾ ಇದ್ದೀನಿ. ಒಂದೊಳ್ಳೆ ಪ್ರಪೋಸಲ್ ಪ್ರೊಫೈಲ್ ಸಿಗುವಂಥದ್ದು, ಮದುವೆ ವಿಷಯವಾಗಿ ನೀವೇನಾದರೂ ಎಫರ್ಟ್ಸ್ ಹಾಕ್ತಾ ಇದ್ದೀರಾ ಅಂದರೆ ಅದರಲ್ಲೂ ಒಳ್ಳೆಯ ಲೈನ್ ಸಿಗುವಂಥದ್ದು. ಬಿಕಾಸ್ ದುಂಬಿ ಬಂದಿದೆ ಮತ್ತು ಫ್ಲವರ್ ಬಂದಿದೆ. ಸೊ ಸ್ವೀಟಿನ ಸಂಕೇತ ಏನು, ಹಾಲು ಜೇನು ಅಂತೀವಲ್ಲ, ಆ ಥರದ್ದು ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ಗೆ ನೀವು ಕಾಲಿಡ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಅಂದರೆ ಸಿಂಗಲ್ಸ್ಗೆ ಈ ಥರದ್ದೊಂದು ಮೆಸೇಜ್ ಇದೆ. ಈಗ ನೀವು ಸಿಂಗಲ್ ಆಗಿಲ್ಲ, ನೀವೊಂದು ರಿಲೇಷನ್ಶಿಪ್ನಲ್ಲಿ ಇವಾಗ ಆಗಲೇ ಇದ್ದೀರಾ ಅಂದರೆ ಆ ರಿಲೇಷನ್ಶಿಪ್ನ ಇನ್ನೂ ಬ್ಯೂಟಿಫುಲ್ ಕಡೆಗೆ ನೀವು ತೆಗೆದುಕೊಂಡು ಅಂದರೆ ಮುಂದುವರಿಸ್ಕೊಂಡು ಹೋಗ್ತೀರಾ. ಬೇಸಿಕ್ಲಿ ಟ್ರಾವೆಲ್ ಮಾಡೋದು ಪಾರ್ಟ್ನರ್ ಜೊತೆ ಅಥವಾ ಆ ಥರ ಒಂದು ಬದಲಾವಣೆನೂ ನಾನು ನೋಡ್ತಾ ಇದ್ದೀನಿ. ಒಳ್ಳೊಳ್ಳೆ ಅನುಭವನ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಕ್ರಿಯೇಟ್ ಮಾಡುವಂಥದ್ದು. ಮೂನ್ ಬರ್ತಾ ಇದೆ, ದ ಮೂನ್ ಆ್ಯಂಡ್ ಬ್ಯಾಕ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳಮನಸ್ಸಿಗೆ ನೀವು ಎಷ್ಟು ಬೆಲೆ ಕೊಡ್ತೀರಾ, ನೀವು ಅದನ್ನು ಅರ್ಥ ಮಾಡಿಕೊಂಡು, ಈಗ ನಿಮ್ಮ ಒಳಮನಸ್ಸು ಏನೋ ಹೇಳುತ್ತೆ ಇದು ಮಾಡಬೇಡ ಅಥವಾ ಇದನ್ನು ಮಾಡು ಅಂತ, ಅದಕ್ಕೆ ನೀವು ಸೀರಿಯಸ್ ಆಗಿ ಗಮನ ಕೊಟ್ಟರೆ ನಿಮಗೆ ಬೇಕಾಗಿರುವಂಥ ಮೆಸೇಜಸ್ ಏನಿದೆ ಎಲ್ಲ ಸಿಗುತ್ತೆ ಅಂತ ಬರ್ತಾ ಇದೆ. ಸೊ 6 ಮಂತ್ಸ್ ಇಸ್ ಕಾರ್ಡ್ ವಿತ್ ಆ್ಯಕ್ಷನ್. ಸ್ಪೆಷಲಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದನ್ನ ನೀವು ಬಗೆಹರಿಸ್ಕೊಳ್ತೀರಾ, ಸಾಲ್ವ್ ಮಾಡ್ತೀರಾ. ಮತ್ತು ಇನ್ನೂ ನಾನೇನು ನೋಡ್ತಿದ್ದೀನಿ ಅಂದರೆ ನಿಮಗೆ ಮೂನ್ ಬರ್ತಾ ಇರೋದ್ರಿಂದ ಲೆಟ್ ಮೀ ಪುಲ್ ಫ್ಯೂ ಮೋರ್ ಕಾರ್ಡ್ಸ್ ಟು ಅಂಡರ್ಸ್ಟ್ಯಾಂಡ್ ವೈ ಮೂನ್ ಕಾರ್ಡ್. ನಿಮ್ಮ ನೆಮ್ಮದಿನ ಹಾಳು ಮಾಡೋಕ್ಕೆ ಕೆಲವರು ಬರಬಹುದು, ಓಕೆ, ಅಥವಾ ಅಸೂಯೆ ಪಡಬಹುದು, ಮಿಸ್ ಇನ್ಫಾರ್ಮೇಷನ್ ಅಥವಾ ಗೈಡೆನ್ಸ್ ಸರಿಯಾಗಿ ಕೊಡದೇ ಇರ್ಬೋದು. ನಿಮ್ಮ ಪರ್ಸ್ನಲ್ ಗ್ರೋತ್ನ ನೋಡಿ ಅವರು ಎನ್ವಿಯಸ್ ಎನರ್ಜಿನ ಹಾಕ್ಬೋದು. ಅಂದರೆ ನಿಮಗೇನಾದ್ರು ಕೆಟ್ಟದಾಗಲಿ ಅನ್ನೋದಕ್ಕೆ ಏನೋ ಒಂದು ಹೇಳುವಂಥದ್ದು, ನೀನು ಇದು ಮಾಡಬೇಡ ಅಂತ ನಿಮ್ಮನ್ನು ಡಿಮೋಟಿವೇಟ್ ಮಾಡುವಂಥದ್ದು, ಅದು ನಿಮಗೆ ಗೊತ್ತಿರುವಂಥ ವ್ಯಕ್ತಿನೇ ಮಾಡ್ತಾರೆ. ಮೇ ಬಿ ನಿಮ್ಮ ಕೆಲಸದಲ್ಲೇ ಇರ್ಬೋದು ಈ ವ್ಯಕ್ತಿ, ಅಥವಾ ನಿಮಗೆ ಗೊತ್ತಿರೋರು ಫ್ರೆಂಡ್ ಆಗಿರಬಹುದು, ಅವ್ರನ್ನ ನೀವು ತುಂಬ ನಂಬಿರ್ಬೋದು. ಅವರೇ ನಿಮಗೆ ಅಂದರೆ ಇದನ್ನ ನೀನು ಮಾಡಬೇಡ ಅಂತ ಹೇಳಿಬಿಡ್ತಾರೆ, ನಿನಗಿದು ಬೇಡ ಅಂತ ಹೇಳಿಬಿಡ್ತಾರೆ. ಆದರೆ ನಿಮಗಿದು ಮಾಡಬೇಕು ಅನ್ನೋ ಆಸೆ ತುಂಬ ಇರುತ್ತೆ. ಸೊ ಇಂಥ ವಿಷಯಗಳಲ್ಲಿ ನಿಮ್ಮ ಒಳಮನಸ್ಸಿಗೆ ನೀವು ಬೆಲೆ ಕೊಡಿ. ಒಂದೊಂದು ಸಲ ಹತ್ತಿರ ಇರೋರು ನಿಮಗೆ ಗೈಡೆನ್ಸ್ ಸರಿಯಾಗಿ ಕೊಡದೇ ಇರಬಹುದು ಅಂತ ಒಂದು ಎಚ್ಚರಿಕೆ ಕಾರ್ಡ್ ಬರ್ತಾ ಇದೆ. ಅದು ಬಿಟ್ಟರೆ ನಾನೇನು ನೋಡ್ತಿದ್ದೀನಿ ಅಂದರೆ ತುಂಬ ಬದಲಾವಣೆ ನಿಮ್ಮ ಪರ್ಸ್ನಲ್ ಲೈಫ್ನಲ್ಲೇ ಬರುತ್ತೆ, ಪ್ರೊಫೆಷ್ನಲ್ ಲೈಫ್ನಲ್ಲೂ ಬರುತ್ತೆ. ಸ್ಪೆಷಲಿ ಲವ್ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಇರೋರಿಗೆ ಸಾಲ್ವ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಸೊ ಇದೆಲ್ಲನೂ ಕಾರ್ಡ್ಸ್ ಏನು ನಿಮಗೆ ಸಂಕೇತ ಕೊಡ್ತಾ ಇದೆ ಅಂದರೆ ನಿಮ್ಮ ಲೈಫ್ ಡಿಸಿಷನ್ಸ್ನ ನಿಮ್ಮ ಕಡೆಗೆ, ನಿಮ್ಮ ಗುರಿಗಳ ಕಡೆಗೆ ಇಟ್ಕೊಳ್ಳಿ. ಬೇರೆಯವ್ರೇನೋ ಹೇಳಿದ್ರು ಅಂತ ಇನ್ಫ್ಲೂಯೆನ್ಸ್ ಆಗಿ ಮಾರು ಹೋಗಬೇಡಿ, ಬದಲಾಗಬೇಡಿ ಅಂತ ಕೂಡ ಒಂದು ಲೈಕ್ ಯು ಆರ್ ಗೆಟಿಂಗ್ ಅ ಗೈಡೆನ್ಸ್. ಅದರ್ವೈಸ್ ನಾನು ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ. ನಿಮ್ಗೇನು ಬೇಕು ಅನ್ನೋದು ನಿಮಗೆ ಗೊತ್ತಿದೆ, ನೀವು ಅದನ್ನು ಪಡಿತೀರಾ. ಆ ಥರದ್ದೊಂದು ದಿಟ್ಟ ಮನಸ್ಸನ್ನ ಇಟ್ಕೊಂಡು ಮುಂದೆ ಹೋದರೆ ಜಯ ಖಂಡಿತವಾಗ್ಲೂ ಇದೆ. ಯಾಕಂದರೆ ಪಾಸ್ಟ್ನಲ್ಲಿ ಹಾರ್ಟ್ ಬ್ರೇಕಿಂದ ನಿಮಗೆ ಕೋರ್ಟ್ ಕಾರ್ಡ್ಸ್ ಅಂದರೆ ಕಿಂಗ್ ಆ್ಯಂಡ್ ಕ್ವೀನ್ ಕಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಬ್ಯಾಲೆನ್ಸ್ ಆಗುತ್ತೆ, ಒಂದು ಹಿಡಿತಕ್ಕೆ ಬರುತ್ತೆ ಅಂತ ಕೂಡ ತೋರಿಸ್ತಾ ಇದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ತುಂಬ ಚೆನ್ನಾಗಿ ಬಂದಿದೆ, ನಿಮ್ಮ ರೀಡಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದಿ ವೆರಿ ಬೆಸ್ಟ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಿದ್ದೀನಿ. ಸೊ ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು, ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ನ ಈಗ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ 6 ಮಂತ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನಿರುತ್ತೆ ಫ್ಯೂಚರ್ನಲ್ಲಿ. ಯು ಗಾಟ್ ಒನ್ ಪಾಪಪ್ ಕಾರ್ಡ್ ಆಲ್ಸೋ, ದಟ್ ಈಸ್ ಅ ಸ್ಪೆಷಲ್ ಮೆಸೇಜ್. ಅದು ನಿಮಗೆ ನಾನು ಹೇಳ್ತೀನಿ. ಸೊ ಇದು ನಿಮ್ಮ ನೆಕ್ಸ್ಟ್ 6 ಮಂತ್ಸ್ ಮೆಸೇಜಸ್ ಆಗಿದೆ. 6 ತಿಂಗಳು ಫ್ಯೂಚರ್. ಇದನ್ನು ನಾವು ಟೈಮ್ಲೆಸ್ ರೀಡಿಂಗ್ ಅಂತ ಹೇಳ್ತೀವಿ. ಟೈಮ್ಲೆಸ್ ರೀಡಿಂಗ್ ಅಂದರೆ ನೀವು ಯಾವ ಟೈಮಿಂದ ನೋಡ್ತೀರಾ, ಯಾವ ಟೈಮ್ನಲ್ಲಿ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ, ಅವಾಗಿಂದ ನಾನು ಹೇಳುವಂಥ ವಿಷಯಗಳು ಅಪ್ಲೈ ಆಗುತ್ತೆ ಅಂತ. ಸೊ ಈ ವಿಡಿಯೋನ ನೀವು ಯಾವಾಗಾದರೂ ನೋಡ್ಬೋದು, ಆದರೆ ನೀವು ನೋಡುವ ಟೈಮಿಂದ ಇದು ನಿಮಗೆ ಅಪ್ಲೈ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದನ್ನೇ ನಾವು ಟೈಮ್ಲೆಸ್ ರೀಡಿಂಗ್ ಅಂತ ಹೇಳ್ತೀವಿ. ಮೂನ್ ಬರ್ತಾ ಇದೆ, ಪಾಸ್ಟ್ ಎನರ್ಜಿ ಮೂನ್ ಆಗಿದೆ. 2 ಆಫ್ ವಾಂಡ್ಸ್ ಬರ್ತಾ ಇದೆ,
ಎಕ್ಸ್ಪ್ಲೇನ್ ಮಾಡ್ತೀನಿ. ಲವರ್ಸ್ ಕಾರ್ಡ್ ಬರ್ತಾ ಇದೆ ನಿಮಗೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ಡಿಸಿಷನ್ ಮೇಕಿಂಗ್ ಟೈಮ್ ಅಂತ ಹೇಳ್ಬೋದು ನಿಮ್ಮ ಲೈಫ್ನಲ್ಲಿ. ಈಗ ನೀವು ಡಿಲೇ ಮಾಡುವಂಥದ್ದಲ್ಲ, ನೀವು ಕ್ಲಾರಿಟಿ ತೊಗೋಬೇಕು ಹಾಗೂ ಮುಂದೆ ಹೋಗಬೇಕು, ಅಷ್ಟೇ ವಿಷಯ. ಓಕೆ, ಪೇಜ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ. ಸ್ಪೆಷಲ್ ಮೆಸೇಜ್ ಏನಿದೆ? ಓಹೋ ವಾವ್, ಯು ಗಾಟ್ ದ ಮ್ಯಾಜಿಷಿಯನ್ ಕಾರ್ಡ್. ಇದೆ ನಿಮಗೆ ಸ್ಪೆಷಲ್ ಮೆಸೇಜ್ ಇವತ್ತು. ನಂಬರ್ 1 ಕಾರ್ಡ್ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಇದು ನಂಬರ್ 1, ಮ್ಯಾಜಿಷಿಯನ್ ಇಸ್ ನಂಬರ್ 1. ಇದರ ಅರ್ಥ ಏನು ಅಂದರೆ ನಿಮ್ಮ ಲೈಫ್ನಲ್ಲಿ ಏನು ಕಳ್ಕೊಂಡ್ಬಿಟ್ಟೆ ಅನ್ನುವಂಥದ್ದೊಂದು ಏನು ನಿರಾಶೆ ಇತ್ತೋ, ಏನೋ ಒಟ್ಟಿನಲ್ಲಿ ನಿಮಗೆ ನೋವಿತ್ತೋ, ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಒಂದು ಬದಲಾವಣೆ ಒಳ್ಳೆಯ ವಿಷಯಕ್ಕೆ ಬರುತ್ತೆ ನಿಮ್ಮ ಲೈಫಲ್ಲಿ. ಇದು ನಂಬಿಕೆಗೆ ಸಂಕೇತ ಇರುವಂಥ ಕಾರ್ಡ್ ಕೂಡ ನಿಮ್ಮ ಲೈಫ್ ವಿಷಯವಾಗಿ. ಸೊ ದಟ್ಸ್ ಮ್ಯಾಜಿಕಲ್. ವೀವಿಂಗ್ ಫ್ಲವರ್ಸ್ ಬರ್ತಾ ಇದೆ. ಅದಾದ ನಂತರ ನೋ ರೈನ್ ಟುಡೇ ಬರ್ತಾ ಇದೆ. ಹೌಸ್ ಆಫ್ ಫ್ಲವರ್ಸ್ ಬರ್ತಾ ಇದೆ. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ವಿಷಯಗಳನ್ನೂ ನಿಮಗೆ. ಮೂನ್ ಬಂದಿರೋದ್ರಿಂದ ಇತ್ತೀಚೆಗೆ ನಿಮ್ಮ ಲೈಫ್ನಲ್ಲಿ ನಿಮಗೆ ಒಂದಷ್ಟು ವಿಷಯಗಳಲ್ಲಿ ನೋವಾಗಿದೆ, ಸ್ಟ್ರಗಲ್ಸ್ ಇದೆ, ಸ್ಟ್ರೆಸ್ ಇದೆ, ಹಾಗೂ ಒಂಟಿತನ ಕಾಡ್ತಾ ಇರಬಹುದು. ಜನ ಇಲ್ಲ ನನಗೆ ಅಂತ ಅನಿಸ್ತಿರಬಹುದು. ಪಾಸಿಟಿವ್ ನಡೀತಿದ್ರೂ ಕೂಡ ನೆಗೆಟಿವ್ ಕಡೆಗೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಥಿತಿ ಚಂಚಲತೆಗೆ ಒಳಗಾಗಿದೆ ಅಂತಲೂ ಹೇಳ್ಬೋದು. ಓಕೆ, ಇದೆಲ್ಲ ಅನುಭವಿಸ್ತಿದ್ದೀರಾ ಒಂದಷ್ಟು ತಿಂಗಳಿಂದ. ಹಾಗೂ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಡ್ಯೂಯಲ್ ಥಿಂಕಿಂಗ್ ಅಂತ ಹೇಳ್ತೀವಿ, ಡ್ಯೂಯಲ್ ಥಾಟ್ಸ್ ಅಂತ ಹೇಳ್ತೀವಿ. ಅಂದರೆ ಇದು ಮಾಡಲಾ ಬೇಡವಾ, ಕನ್ಫ್ಯೂಷನ್, ತುಂಬ ಕನ್ಫ್ಯೂಷನ್ ನಿಮ್ಮ ಲೈಫ್ ಬಗ್ಗೆ. ಏನಾದರೂ ಮಾಡೋಕ್ಕೆ ಹೋದರೆ ಇದು ಮಾಡಿದ್ರೆ ಸರಿ ಹೋಗುತ್ತಾ, ಒಂಥರ ಬ್ಯಾಕ್ ಆ್ಯಂಡ್ ಫೋರ್ತ್ ಅಂತ ಹೇಳ್ತೀವಿ. ಆ ಥರದ್ದು ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ವಿಶ್ವಾಸಕ್ಕೂ ಒಂದಷ್ಟು ಧಕ್ಕೆ ಬಿದ್ದಿದೆ ಅಂತಲೂ ನಾನು ಹೇಳ್ಬೋದು. ಮತ್ತು ನಂಬಿಕೆಯನ್ನು ಕಳ್ಕೊಳ್ತಿದ್ದೀರಾ. ನಿಮ್ಮಲ್ಲಿ ಆ ಶಕ್ತಿ ಇದ್ದರೂ ಕೂಡ ಅದನ್ನ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂತ ಅಂದ್ಕೊಳ್ತಾ ಇದ್ದೀರಾ. ಈ ಥರ ಎಲ್ಲ ಅನುಭವಗಳಾಗ್ತಾಯಿದೆ ನಿಮಗೆ. ಇದು ದಿಸ್ ಇಸ್ ಯೋರ್ ಪ್ರೆಸೆಂಟ್ ಎನರ್ಜಿ. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿ ಇದ್ದೀರಾ. ಲವರ್ಸ್ ಬರ್ತಾ ಇದೆ. ನಿಯರ್ ಫ್ಯೂಚರ್ ಲವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ನಿಮ್ಮ ಲೈಫ್ನಲ್ಲಿ. ಓಕೆ, ಲವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ, ಅಥವಾ ನನಗೇನು ಬೇಕೋ ಅದು ಸಿಗ್ತಾ ಇಲ್ಲ ಪ್ರೀತಿ ವಿಷಯವಾಗಿ, ನಿರಾಶೆನ ಅನುಭವಿಸಿದ್ರೆ, ಹಾಗೂ ನೀವು ಅಂದ್ಕೊಂಡು ಹಾಗೆ ಅಂದರೆ ನೀವು ಈಗ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿಕೊಂಡು ಒಂದು ರಿಲೇಷನ್ಶಿಪ್ಗೆ ಹೋಗ್ಬೋದು, ಅಥವಾ ರಿಲೇಷನ್ಶಿಪ್ಗೆ ಮಾಡ್ಬೋದು. ಆ ಥರ ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ರಿಸಲ್ಟ್ ಬರುವ ಟೈಮ್ ಇದೆ. ಓಕೆ, ಸೊ ರಿಲೇಟೆಡ್ ಟು ಲವ್ ಲೈಫ್ ಐ ಸಿ ಗುಡ್ ಚೇಂಜಸ್ ಆಲ್ಸೋ. ಮತ್ತು ಇವಾಗ ನೀವು ಮಗು ವಿಷಯವಾಗಿ ಏನಾದರೂ ಪ್ರಯತ್ನಗಳನ್ನ ಪಡ್ತಾ ಇದ್ದೀರಾ ಅಂದರೆ ಇವಾಗ ಮದುವೆ ಆಗಿದೆ, ಮಗು ಮಾಡ್ಕೋಬೇಕು ಅನ್ನೋ ಪ್ಲ್ಯಾನಿಂಗ್ ಇದೆ ಅಂದರೆ ಆ ವಿಷಯವಾಗೂ ಗುಡ್ ನ್ಯೂಸ್ ಇದೆ ವಿತಿನ್ 4 months. ಓಕೆ, ಆ್ಯಂಡ್ ಆ್ಯಸ್ ಐ ಟೋಲ್ಡ್, ಸಿಂಗಲ್ಸ್ಗೂ ಕೂಡ ಒಳ್ಳೆಯ ರಿಲೇಷನ್ಶಿಪ್ಗೆ ಹೋಗುವಂಥದ್ದು, ಒಳ್ಳೆಯ ಪರ್ಸನ್ನ ಮೀಟ್ ಮಾಡುವಂಥದ್ದು, ರಿಲೇಷನ್ಶಿಪ್ನಲ್ಲಿ ಇರುವವರಿಗೆ ಅವರ ರಿಲೇಷನ್ಶಿಪ್ ಹೀಲ್ ಆಗುವಂಥದ್ದು ವಿತಿನ್ 4 weeksೇ ನಾನು ನೋಡ್ತಾ ಇದ್ದೀನಿ. ರಿಲೇಷನ್ಶಿಪ್ ಕಾನ್ಫ್ಲಿಕ್ಟ್ಸ್ ಸರಿ ಹೋಗುವಂಥದ್ದು. ಜಡ್ಜ್ಮೆಂಟ್ ಬರ್ತಾ ಇರೋದ್ರಿಂದ ನಿಮ್ಮ ಲೈಫ್ನಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ಸ್ನ ತೊಗೊಳ್ತೀರಾ. ನಾನು ಹೀಗೆ ಮಾಡ್ತೀನಿ, ನಾನು ಈ ಥರ ನಡ್ಕೊಳ್ತೀನಿ. ಒಂದು ಪರ್ಸ್ನಲ್ ಪವರ್ ಕಡೆಗೆ ಇಂಪಾರ್ಟೆನ್ಸ್ ಕೊಡ್ತೀರಾ ನಿಮ್ಮ ಲೈಫ್ನಲ್ಲೇ. ಒಂದು ಎನ್ಲೈಟನ್ಮೆಂಟ್ ಆಗುತ್ತೆ. ಈ ಥರದ್ದು ಒಂದು ಡ್ಯೂಯಲ್ ಥಾಟ್ಸ್, ನೆಗೆಟಿವಿಟಿ, ಒಂಟಿತನ, ಐಸೋಲೇಷನ್ ಏನೇನೇ ಅನುಭವಿಸಿರ್ಬೋದು ನೀವು ಪಾಸ್ಟ್ನಲ್ಲಿ, ಅದರಲ್ಲಿ ಬಿಡುಗಡೆ ಸಿಗುತ್ತೆ ಅಂತಲೂ ಕೂಡ ಬರ್ತಾ ಇದೆ. ಅದಾದ ನಂತರ ನೈಟ್ ಆಫ್ ಸ್ಪೋರ್ಟ್ಸ್ ಆ್ಯಕ್ಷನ್ ಬಂದಿರೋದ್ರಿಂದ ಯಾವ ಲೆಥಾರ್ಜಿಕ್ ಫೀಲಲ್ಲಿದ್ರಿ, ಯಾವ ಲೇಸಿನೆಸ್ನಲ್ಲಿದ್ರಿ, ಅದರಿಂದ ನೀವು ಮುಂದೆ ಹೋಗ್ತಾ ಇದ್ದೀರಾ. ಒಂದು ಫೋರ್ಸ್ ಇದೆ. ಸೊ 4 months ಪ್ಯಾಕ್ಡ್ ಆಗಿಬಿಟ್ಟಿರ್ತೀರ, ತುಂಬ ಬ್ಯುಸಿ ಆಗಿರ್ತೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಹಣಕಾಸಿನ ವಿಷಯದಲ್ಲಿ ಏನಾದರೂ ನೀವು ಲಾಸ್ ಅನುಭವಿಸಿದರೆ, ಅಥವಾ ಏನಪ್ಪ ಲಾಭನೇ ಬರ್ತಿಲ್ಲ ಅಂತ ಅಂದ್ಕೊಳ್ತಿದ್ರೆ ಅಂದರೆ 6 months ಒಳಗಡೆ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್ ಆಲ್ಸೋ ಪ್ರೋಗ್ರೆಷನ್ ಇದೆ. ಸ್ಲೋ ಗ್ರೋತ್ ಆಗೇ ನೀವು ಮನಿ ವಿಷಯವಾಗಿ ಒಂದಷ್ಟು ಬದಲಾವಣೆಗಳನ್ನ ನೋಡ್ತೀರಾ. ನಾನೇನು ನೀವು ತುಂಬ ಹಣ ಗಳಿಸ್ತೀರಾ ಅಂತ ಹೇಳ್ತಾ ಇಲ್ಲ, ಆದರೆ ಹಣಕಾಸಿನ ವಿಷಯದಲ್ಲಿ ನಿಮಗೆ ಒಂದು ಗ್ರಿಪ್ ಸಿಗುತ್ತೆ. ಮತ್ತು ಹಣಕಾಸಿನ ವಿಷಯದಲ್ಲಿ ನಿಮಗೆ ಏನು ಕಷ್ಟ ಆಗ್ತಾ ಇದೆಯಪ್ಪ, ಬಡ್ಜೆಟ್ ಮಾಡಬೇಕು, ಈ ಥರ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೀರಾ ಅಂದರೆ ಆ ವಿಷಯವಾಗಿ ನಿಮಗೆ ಬಿಡುಗಡೆ ಸಿಗುತ್ತೆ ವಿತಿನ್ 6 months. ಸಾಲ ಮಾಡ್ಕೊಂಡಿದ್ರೆ ಸಾಲನ ಪರಿಹಾರ ಮಾಡ್ಕೊಳ್ತೀರಾ. ಹಾಗೆ ಮ್ಯಾಜಿಷಿಯನ್ ಇಸ್ ಲೈಕ್ ಮ್ಯಾಜಿಕಲ್ ಟೈಮ್ ಬಂದಿರೋದ್ರೆ ನಿಮಗೆ ಪೂರಕವಾಗೇ ಇರುತ್ತೆ 6 months.
ಮಾರಕವಾಗಿರಲ್ಲ, ಪೂರಕವಾಗಿರುತ್ತೆ. ವೀವಿಂಗ್ ಫ್ಲವರ್ಸ್ ಬಂದಿರೋದ್ರಿಂದ ಇದು ನಿಮ್ಮ ಲೈಫ್ ಕಡೆಗೆ ನೀವು ಇನ್ವೆಸ್ಟ್ ಮಾಡುವಂಥದ್ದು, ಮೇ ಬಿ ಒಳ್ಳೆಯ ಬಟ್ಟೆಗಳನ್ನ ಖರೀದಿ ಮಾಡುವಂಥದ್ದು, ಇಂಥದ್ದನ್ನೆಲ್ಲ ಅಂದರೆ ಸೆಲ್ಫ್ ಲವ್ ಕಡೆಗೆ ಗಮನ ಕೊಡೋದು, ಸೆಲ್ಫ್ ಕೇರ್ ಕಡೆಗೆ ಗಮನ ಕೊಡೋದು, ನಿಮಗೇನು ಖುಷಿ ಕೊಡುತ್ತೆ ಅಂಥ ವಿಷಯಗಳನ್ನ ನೀವು ಮಾಡೋದು, ಇದನ್ನು ನೀವು ರೆಗ್ಯುಲರಾಗಿ ಮಾಡ್ತಾ ಹೋಗ್ತೀರಾ. ನಿಮ್ಮ ಪರ್ಸ್ನಲ್ ಗ್ರೋತ್ ಕಡೆಗೆ ಗಮನ ಕೊಡ್ತೀರಾ, ವಿಚ್ ಇಸ್ ಗುಡ್ ಸೈನ್. ಆವಾಗ ನಿಮ್ಮ ಕಾನ್ಫಿಡೆನ್ಸ್ ಕೂಡ ನ್ಯಾಚುರಲಿ ಇಂಪ್ರೂವ್ ಆಗುತ್ತೆ ಅಲ್ವಾ. ನೋ ರೈನ್ ಟುಡೇ ಬರ್ತಿರೋದ್ರಿಂದ ಇದರ ಅರ್ಥ ಏನು ಅಂದರೆ, ಒಂದು ನೀವು ಅನ್ಕೋಬೋದು ಲೈಫ್ನಲ್ಲಿ ಏನು ಹೀಗೆಲ್ಲ ಆಗ್ತಾಯಿದೆ, ಯಾಕೆ ಲೈಫ್ ಡ್ರೈ ಆಗಿದೆ, ಆ ಥರ ಒಂದು ಥಾಟ್ ಪ್ರೋಸೆಸ್ನಲ್ಲಿ ಇದ್ದೀರಾ ಅಂದರೆ ಆ ವಿಷಯದಲ್ಲೂ ಆ ಒಂದು ಸೈಕಲ್ ಚೇಂಜ್ ಆಗುತ್ತೆ ಅಂತ ಬರ್ತಾಯಿದೆ. ದೇರ್ ಇಸ್ ಅ ಚೇಂಜ್ ಇನ್ ದ ಸೈಕಲ್. ಮತ್ತು ಹೌಸ್ ಆಫ್ ಫ್ಲವರ್ಸ್ ಬರ್ತಿದೆ ರಿಲೇಟೆಡ್ ಟು ಮನೆ, ಅಂದರೆ ಹೌಸ್, ಈಗ ನೀವು ನಿಮ್ಮ ಡ್ರೀಮ್ ಹೌಸ್ ಇರಬಹುದು, ಅಥವಾ ಮನೆ ವಿಷಯವಾಗಿ ನಾನೇನೋ ಬದಲಾವಣೆ ನೋಡ್ತಿದ್ದೀನಿ. ಮೇ ಬಿ ನೀವು ಮನೆ ಶಿಫ್ಟ್ ಆಗ್ಬೋದು, ಆ ಥರ ನೋಡ್ತಾ ಇದ್ದೀನಿ ಕೆಲವರಿಗೆ. ವಿತಿನ್ 6 months ಒಳ್ಳೆ ಮನೆ ಸಿಗುವಂಥದ್ದು, ಅಥವಾ ರಿನೋವೇಷನ್ ಮಾಡಿಸುವ ಪ್ಲ್ಯಾನ್ ಇದೆ ಅಂದರೆ ಅದು ಆಗುತ್ತೆ. ಮತ್ತು ಈಗ ಏನೋ ಇನ್ನೊಂದು 2nd ಫ್ಲೋರ್ ಕಟ್ಟಿಸ್ಬೇಕು, 3rd ಫ್ಲೋರ್ ಕಟ್ಟಿಸ್ಬೇಕು, ಆ ಥರ ನೀವೇನೋ ಒಂದು ಎನ್ಹ್ಯಾನ್ಸ್ಮೆಂಟ್ ಮಾಡ್ಕೋಬೇಕು ಮನೆ ವಿಷಯವಾಗಿ ಅಂದ್ಕೊಂಡಿದ್ದೀರಾ ಅಂದರೆ ಅದರಲ್ಲೂ ಕೂಡ ನೀವು ತುಂಬಾ ಸ್ಮೂತಾಗಿ ಮಾಡ್ಕೊಂಡು ಹೋಗ್ತೀರಾ. ಈಗ ಅಕಸ್ಮಾತ್ ಸಾಲ ತೊಗೋಬೇಕು ಅಂತ ಇದ್ದೀರಾ, ಹೋಮ್ ಲೋನ್ ತೊಗೋಬೇಕು ಅಂತ ಇದ್ದೀರಾ, ಆ ಥರ ವಿಷಯಗಳು ಕೂಡ ನಿಮಗೆ ಸಲೀಸಾಗಿ ಆಗುತ್ತೆ, ಮಾಡ್ಕೋಬಹುದು ವಿತಿನ್ 6 months. ಬಟ್ ನಿಮ್ಮ ಮನೇನ ಬ್ಯೂಟಿಫಿಕೇಷನ್ ಮಾಡ್ಕೊಳ್ತೀರಾ, ಅಂದರೆ ಬ್ಯೂಟಿಫುಲ್ಲಾಗಿ ಬದಲಾಯಿಸ್ಕೊಳ್ತೀರಾ. ಇಂಡೋರ್ಸ್ನ ನೀವು ಚೇಂಜ್ ಮಾಡ್ಕೊಳ್ತೀರಾ, ಅಂದರೆ ಇನ್ನೂ ಅದ್ಭುತವಾಗಿ ಕಾಣೋ ಹಾಗೆ ನಿಮ್ಮ ಮನೆಯನ್ನು ನೀವು ಚೊಕ್ಕವಾಗಿ ಇಟ್ಕೊಳ್ತೀರಾ, ಹೀಗೆಲ್ಲ ಬರ್ತಾಯಿದೆ. ಸೊ ಬೇಸಿಕ್ಲಿ ನಿಮಗೆ ನಿಮ್ಮ ಮನೆಯೇ ಒಂದು ಒಳ್ಳೆಯ ಕಂಫರ್ಟಬಲ್ ಜಾಗ ಆಗಬೇಕು ಅಂತ ಡಿಸೈಡ್ ಆಗಿ ಇದೆಲ್ಲ ಮಾಡ್ತೀರಾ. ಒಂದಷ್ಟು ಒಳ್ಳೊಳ್ಳೆ ಬದಲಾವಣೆಗಳು ನಿಮ್ಮ ಮನೆಯಲ್ಲೇ ತರ್ತೀರಾ. ದ್ಯಾಟ್ ಈಸ್ ಆಲ್ಸೋ ಗುಡ್ ಫಾರ್ ಯು, ಬಿಕಾಸ್ ಯಾವಾಗಲೂ ಮೆಂಟಲ್ ಪೀಸ್ ಬರೋದು ಮನೆಯಿಂದಾನೇ. ಪರ್ಸ್ನಲ್ಲಾಗಿ ನಾವು ಚೇಂಜ್ ಆಗಬೇಕು ಅನ್ನೋದು ಫಸ್ಟ್ ಶುರು ಆಗೋದೇ ನಮ್ಮ ಮನೆಯಿಂದ. ಸೊ ಆ ಬದಲಾವಣೆನೂ ನಾನು ನೋಡ್ತಾ ಇದ್ದೀನಿ ನಿಮಗೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ದಿಸ್ ಹೆಲ್ಪ್ಡ್ ಯು. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಈಗ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದರು, ರೀಡಿಂಗ್ ನಾನು ನಿಮಗೆ ಈಗ ಶುರು ಮಾಡ್ತೀನಿ. ನೆಕ್ಸ್ಟ್ 6 months ಏನು ಬರುತ್ತೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ನಿಮ್ಮ ಲೈಫ್ನಲ್ಲಿ, ಇದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಲೆಟ್ಸ್ ಸಿ ನಿಮಗೇನು ಮೆಸೇಜಸ್ ಇದೆ 6 monthsನಲ್ಲಿ, ಏನು ಆಗುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು. ದಿಸ್ ಇಸ್ ಜನರಲ್ ರೀಡಿಂಗ್. ನಿಮಗೇನಾದರೂ ಇಂಡಿವಿಜುವಲ್ ರೀಡಿಂಗ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬಹುದು. ಮೆಸೇಜಸ್ ಏನಿದೆ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ. ಓಕೆ, 6 of Swords ಬಂದಿರೋದ್ರಿಂದ ಮೇ ಬಿ ನೀವು ಇತ್ತೀಚೆಗೆ ಆಗಿರುವಂಥ ಘಟನೆ ಇದು. ಯಾವುದೋ ಒಂದು ರಿಲೇಷನ್ಶಿಪ್ನ ಬಿಟ್ಟು ಹೋಗುವಂಥದ್ದು, ಅಥವಾ ಒಂದು ಜಾಗ ನಿಮಗೆ ರೆಸ್ಪೆಕ್ಟ್ ಎಲ್ಲಿ ಸಿಗ್ತಿರ್ಲಿಲ್ಲ ಆ ಜಾಗನ ಬಿಟ್ಟು ಹೋಗುವಂಥದ್ದು, ರೀಲೊಕೇಶನ್ ನೋಡ್ತಾ ಇದ್ದೀನಿ, ಆ ಥರ ನಡೆದಿದೆ. ಪ್ಲೇಸ್ ಆಫ್ ಚೇಂಜ್ ನೋಡ್ತಾ ಇದ್ದೀನಿ. ಚೇಂಜ್ ಆಫ್ ಪ್ಲೇಸ್ ನೋಡ್ತಾ ಇದ್ದೀನಿ. ಮತ್ತು ಒಟ್ಟಿನಲ್ಲಿ ಯಾವುದೂ ನಿಮಗೆ ಖುಷಿ ಕೊಡ್ತಿರಲಿಲ್ಲ, ಅಥವಾ ಯಾರೂ ನಿಮಗೆ ಖುಷಿ ಕೊಡ್ತಿರಲಿಲ್ಲ, ಆ ವ್ಯಕ್ತಿನ ಬಿಡೋದು ಅಥವಾ ಜಾಗವನ್ನು ಬಿಡುವಂಥದ್ದು, ಮನಸ್ಸಿಗೆ ನೋವಾದರೂ ಅದನ್ನು ಮಾಡಿದ್ದೀರಾ, ನೀವು ನಿಮಗೋಸ್ಕರ ಇದನ್ನು ಮಾಡಿದ್ದೀರಾ. ಓಕೆ, ಇದು ಇತ್ತೀಚೆಗೆ ನಡೆದಿರುವಂಥ ವಿಷಯ. ಅದಾದ ನಂತರ ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ವಿತಿನ್ 2 months ಫ್ರಮ್ ನಾವು, ವಿತಿನ್ 2 months ನಿಮ್ಮ ಲೈಫ್ನಲ್ಲಿ ನೀವು ಒಂದು ಇಂಟರ್ನಲ್ ಪವರ್ನ ನೋಡ್ತೀರಾ. ಯಾವ ಸ್ಟ್ರಗಲ್ಸ್ನ ನೀವು ನೋಡಿದ್ರಿ, ಯಾವ ಹತಾಶೆ ನಿರಾಶೆನ ನೋಡಿದ್ರಿ, ಜಯನ ನೋಡುವಂಥ ಟೈಮ್ ಬಂದಿದೆ 2 monthsನಲ್ಲಿ ಅಂತ ಒಂದು ಕನ್ಫರ್ಮೇಷನ್ ಕಾರ್ಡ್ ಬಂದಿದೆ ನಿಮಗೆ. 2 of Swords ಬಂದಿರೋದ್ರಿಂದ ಇದೇನನ್ನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ, ನಿಮ್ಮ ಲೈಫ್ನಲ್ಲಿ ನೀವು ಅಡ್ಡಿ ಆತಂಕಗಳನ್ನ ಅನುಭವಿಸ್ತಿದ್ದೀರಾ, ಅಥವಾ ನೋವನ್ನು ಅನುಭವಿಸ್ತಿದ್ದೀರಾ. ಓಕೆ, ಒಂದೇನು ನೋಡ್ತಿದ್ದೀನಿ, ನಿಮಗೆ ಜನ ಸಪೋರ್ಟಿವ್ ಆಗದೆ ಇರ್ಬೋದು. ನಿಮಗೆ ಜನರಿಂದನೇ ತುಂಬ ಮೋಸ ಆಗಿದೆ, ಅದನ್ನೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ಜನರಿಂದ, ಮನಸ್ಸಿಗೆ ಹತ್ತಿರ ಆಗಿರುವಂಥವರಿಂದ ನೋವಾಗಿದೆ.
ಈಗ ಪ್ರೆಸೆಂಟ್ ಆ ಒಂದು ಎನರ್ಜಿನೇ ಒಂದು 5 ತಿಂಗಳು ನೀವು ನಿಮ್ಮ ಪರ್ಸ್ನಲ್ ಲೈಫ್, ಫ್ಯಾಮಿಲಿ ಲೈಫ್ನಲ್ಲಿ ಕಷ್ಟಗಳನ್ನ ನೋಡ್ತೀರ. ಅವರು ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥದ್ದು, ನಿಮಗೂ ಅವ್ರಿಗೂ ಮನಸ್ತಾಪಗಳು ಜಾಸ್ತಿ ಆಗುವಂಥದ್ದನ್ನ ನೋಡ್ತಾ ಇದ್ದೀನಿ. ಒಂದೊಂದು ಸಲ ನಿಮ್ಗೇನು ಅನಿಸುತ್ತೆ ಅಂದರೆ ನೀವೊಬ್ಬರೇ ಹೋರಾಡ್ತಿದ್ದೀರ ಲೈಫ್ನಲ್ಲಿ, ನಿಮಗೆ ಬೆನ್ನೆಲುಬಾಗಿ ಯಾರೂ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಈ ಥರ ಅನುಭವಗಳು ಆಗುವಂಥದ್ದು ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ನೀವು ಒಂಥರ ಡಿಫೆನ್ಸಿವ್ ಮೋಡಲ್ಲಿದ್ದೀರಾ, ಯಾರನ್ನೂ ನಂಬ್ತಾ ಇಲ್ಲ, ಯಾರ ಹತ್ರನೂ ಹೋಗ್ತಾ ಇಲ್ಲ, ಮನೆಯವರಿಂದನೂ ನೀವು ದೂರನೇ ಇದ್ದೀರಾ. ಒಂದೊಂದು ಸಲ ಇದು ನನ್ನದೇ ಜರ್ನಿ, ನನಗಿನ್ಯಾರೂ ಸಪೋರ್ಟ್ ಇಲ್ಲ ಅಂತ ಒಂದು ಹತಾಶೆನೂ ನೀವು ಅನುಭವಿಸ್ತೀರಾ. ಬಟ್ ಆದರೂ ಕೂಡ ನೀವು ಸ್ಟ್ರಾಂಗರ್ ಆಗ್ತಾ ಇದ್ದೀರಾ. ಒಂದೊಂದು ಸಲ ನಾವು ಸ್ಟ್ರಾಂಗ್ ಆಗಬೇಕು ಅನ್ನೋದಕ್ಕೆ ಯೂನಿವರ್ಸ್ ಇದೆಯಲ್ಲ, ಈ ಥರದ ಒಂದು ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡಿಬಿಡುತ್ತೆ. ಆವಾಗ ನಮಗೆ ಯಾರೂ ಇಲ್ಲ ಅನಿಸ್ಬಿಡತ್ತೆ, ಅಥವಾ ನಮಗೆ ಬೇಕಾಗಿದ್ದ ಟೈಮಲ್ಲಿ ಇವರಿಲ್ಲ ಅಂತ ಬೇಜಾರಾಗಬಹುದು. ಆದರೆ ಔಟ್ಕಮ್ ಏನು ಬರ್ತಾಯಿದೆ ಅಂದರೆ 6ನೇ ತಿಂಗಳೊಳಗಡೆ ನಿಮ್ಮ ರಿಲೇಷನ್ಶಿಪ್ ವಿಷಯವಾಗಿ, ಫ್ಯಾಮಿಲಿ ಲೈಫ್ ವಿಷಯವಾಗಿ, ಅಥವಾ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಏನು ಪ್ರಾಬ್ಲಮ್ಸ್ ಇತ್ತು ಅದು ರಿಸಾಲ್ವ್ ಆಗುತ್ತೆ, ಪೀಸ್ಫುಲ್ ಆಗುತ್ತೆ ಅಂತ ಕೂಡ ಒಂದು ಇಂಡಿಕೇಷನ್ ಬರ್ತಾ ಇದೆ. ಸೊ ಈ ಸ್ಟ್ರಗಲ್ ಇದೆಯಲ್ಲ, ಇದು ಪರ್ಮನೆಂಟ್ ಸ್ಟ್ರಗಲ್ ಅಲ್ಲ. ನಿಮ್ಮ ಪರ್ಸ್ನಲ್ ಲೈಫ್ ವಿಷಯವಾಗಿ ನಾನು ಹೇಳ್ತಿರೋದು. ಪ್ರೊಫೆಷನಲ್ ಲೈಫ್ ಚೆನ್ನಾಗಿದೆ, ಕರಿಯರ್ ಪಾತ್ ಚೆನ್ನಾಗಿದೆ, ಆದರೆ ನಿಮ್ಮ ಪರ್ಸ್ನಲ್ ಲೈಫಲ್ಲೇ ನೀವು ಆ ಒಂಟಿತನವನ್ನು ತುಂಬ ಅನುಭವಿಸ್ತಿದ್ದೀರಾ. ಟೈನಿ ಟ್ರೈಮ್ಸ್ ಅಂತ ಬರ್ತಿರೋದ್ರಿಂದ ಇವಾಗ ನೀವು ಏನೇ ಅನುಭವಿಸ್ತಿದ್ರು ಇದು ಮೈನರ್ ಆಗಿದೆ, ಮೇಜರ್ ಅಲ್ಲ. ಹಾಗೂ ಇದನ್ನು ನೀವು ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ಇದನ್ನು ನೀವು ತುಂಬಾ ನೆಗ್ಲೆಕ್ಟ್ ಮಾಡೋದಾಗಿರಬಹುದು, ಅಥವಾ ಕೇರ್ಲೆಸ್ ಆಗಿ ವರ್ತಿಸುವಂಥದ್ದು ಹಾಗೆಲ್ಲ ಮಾಡಿದ್ರೆ ಇನ್ನೂ ಬಿಗಡಾಯಿಸ್ಬಹುದು. ಪ್ರಾಬ್ಲಮ್ ಇದೆ ಅಂದರೆ ನಿಮ್ಮ ಕೈಲಿಂದ ಹೇಗೆ ಸಾಧ್ಯವಾಗುತ್ತೋ ಹಾಗೆ ಸಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಮತ್ತು ಫ್ಲವರ್ ಸ್ಪಿರಿಟ್ ಬರ್ತಿರೋದ್ರಿಂದ ನಿಮ್ಮ ಕಡೆಗೆ ನೀವು ಸಾಫ್ಟಾಗೂ ಕೂಡ ಇರಬೇಕಾಗತ್ತೆ. ತುಂಬ ಹಾರ್ಷ್ ಆಗೋಕ್ಕೆ ಹೋಗಬೇಡಿ. ಮತ್ತು ಕೆಟ್ಟ ಅಭ್ಯಾಸಕ್ಕೆ ಹೋಗಬಹುದು, ಕೆಟ್ಟ ಅಭ್ಯಾಸಗಳನ್ನ ಕಲಿಬಹುದು. ಆ ಥರದ್ದೊಂದು ಚಂಚಲತೆಯೂ ಇರುತ್ತೆ, ನಾನು ಆಗಲೇ ಹೇಳಿದಾಗೆ. ಯಾಕೆಂದರೆ ನಿಮಗೆ ಹತ್ತಿರವಾಗಿರೋರು ನಿಮಗೆ ನೋವು ಕೊಡ್ತಾರೆ, ಮನಸ್ಸಿಗೆ ಬೇಜಾರು ಮಾಡ್ತಾರೆ. ಅದರಿಂದ ಈ ಥರ ಕೆಟ್ಟ ಅಭ್ಯಾಸಗಳಿಗೆ ಹೋಗಬೇಕು ಅನಿಸುತ್ತೋ ಏನೋ ನಿಮಗೆ. ಅದರಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ಹುಷಾರಾಗಿರಿ. ನಿಮಗೆ ಇದು ನಿಮ್ಮ ಆರೋಗ್ಯಕ್ಕೋ ಅಥವಾ ನಿಮ್ಮ ಮೆಂಟಲ್ ಪೀಸ್ಗೋ ಒಳ್ಳೆಯದಲ್ಲ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆ ವೀಕ್ ಮೊಮೆಂಟಲ್ಲಿ ನಿಮ್ಗೆ ಇದೇ ಸರಿ, ಇದನ್ನು ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತ ನೀವು ಅನ್ಕೋಬಹುದು. ಆದರೆ ಅದಾಗಿರೋದಿಲ್ಲ ಸೊಲ್ಯೂಷನ್. ಬಿಕಾಸ್ ನಾನು 5 ಮಂತ್ಸ್ ರಿಲೇಟೆಡ್ ಟು ಯುವರ್ ಪರ್ಸ್ನಲ್ ಲೈಫೇ ಸ್ಟ್ರಗಲ್ ನೋಡ್ತಾ ಇದ್ದೀನಿ. ನೀವು ಒಂಟಿಯಾಗೇ ಇರ್ತೀರಾ. ಆ ಒಂದು ಪೀರಿಯಡ್ ಆಫ್ ಟೈಮ್ ಜನ ಸುತ್ತಾ ಇದ್ದರೂ ಕೂಡ ನೀವು ಆ ಒಂಟಿತನನ ಅನುಭವಿಸ್ತೀರಾ. ಆ್ಯಂಡ್ ದಟ್ಸ್ ಓಕೆ. ಮರ್ಮೇಡ್ಸ್ ಲವ್ ಬರ್ತಿರೋದ್ರಿಂದ ಒಂದು ಪರ್ಸ್ನಲ್ ಲೈಫ್ ರಿಲೇಟೆಡ್ ಆಗಿ ಲವ್ ವಿಷಯ ಏನಿದೆ, ನಿಮ್ಮ ಪ್ರೀತಿಯ ವಿಷಯ ಏನಿದೆ, ಸಂಗಾತಿಯ ಜೊತೆಗೆ ಪ್ರಾಬ್ಲಮ್ಸ್ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಾರ್ಡ್ ನೋಡಿ ನೀವು, ಮರ್ಮೇಡ್ಸ್ ಲವ್ ವಿತ್ ಅ ಮ್ಯಾನ್ ಬಂದಿದೆ. ಇಲ್ಲಿ ಮರ್ಮೇಡ್ ಇವಳು ಸಮುದ್ರದಲ್ಲಿರ್ತಾಳೆ, ಈತ ಭೂಮಿನಲ್ಲಿರ್ತಾನೆ. ಇದೊಂಥರ ಮಿಸ್ ಮ್ಯಾಚ್ ಅಂತ ಹೇಳ್ತಾ ಇದ್ದೀನಿ. ಮರ್ಮೇಡ್ಸ್ ಲವ್ ಬಂದಿರೋದ್ರಿಂದ ಮೇ ಬಿ ನಿಮ್ಮ ಈಗ ಪ್ರೆಸೆಂಟ್ನಲ್ಲಿ ಆ ಥರದ್ದು ಒಂದು ಸಿಚುವೇಶನ್ನ ಅನುಭವಿಸ್ತಿರ್ಬಹುದು. ನೀವು ಒಬ್ಬ ಮಿಸ್ ಮ್ಯಾಚ್ ಅಥವಾ ಒಬ್ಬಳು ಮಿಸ್ ಮ್ಯಾಚ್ ಜೊತೆ ಇರಬಹುದು. ನೀವು ಒಬ್ಬ ವ್ಯಕ್ತಿ ಟಾಕ್ಸಿಕ್ ಆಗಿರಬಹುದು, ಅಥವಾ ಒಬ್ಬ ವ್ಯಕ್ತಿ ನಿಮಗೆ ಕಂಪ್ಯಾಟಬಲ್ ಆಗಿಲ್ಲ ಅಂತ ಗೊತ್ತಿದ್ದರೂ ಕೂಡ ಅವ್ರ ಜೊತೆ ಒಂದು ರಿಲೇಷನ್ಶಿಪ್ನ ನೀವು ಬೆಳೆಸ್ಕೊಳ್ತಿರ್ಬೋದು, ಒಂದು ನಂಬಿಕೆನ ಇಟ್ಕೊಂಡು ಸರಿ ಹೋಗಬಹುದು ಅಂತ. ಬಟ್ ಮರ್ಮೇಡ್ಸ್ ಲವ್ ಬಂದುಬಿಟ್ಟಿದೆ. ಇದರ ಅರ್ಥ ಏನು ಅಂದರೆ ಇದು ಆಗುವಂಥ ಕೆಲಸ ಅಲ್ಲ. ಈತ ಭೂಮಿಲಿರೋನು ಸಮುದ್ರಕ್ಕೆ ಹೋಗಿ ಬದುಕೋಕ್ಕಾಗಲ್ಲ, ಹಾಗೆ ಈಕೆ ಸಮುದ್ರದಲ್ಲಿರೋಳು ಭೂಮಿಗೆ ಬಂದು ಬದುಕೋಕ್ಕಾಗಲ್ಲ. ಸೊ ಇದು ಒಂಥರ ಅಧೂರಿ ಪ್ರೇಮ್ ಕಹಾನಿ ಅಂತ ಹಿಂದಿಲಿ ಹೇಳ್ತೀವಿ. ಅಂದರೆ ಈ ಒಂದು ರಿಲೇಷನ್ಶಿಪ್ ಪ್ರಾಕ್ಟಿಕಲಿ ವರ್ಕ್ ಆಗಲ್ಲ ಅಂತ ಇಂಡಿಕೇಷನ್ ಬರ್ತಾಯಿದೆ. ಇದು ಕೆಲವರಿಗಿರುವಂಥ ಮೆಸೇಜಸ್. ಯಾರು ಇವಾಗ ಒಂದು ರಿಲೇಷನ್ಶಿಪ್ನಲ್ಲಿ ಸ್ಟ್ರಗಲ್ನ ನೋಡ್ತಾ ಇದ್ದೀರೋ, ಒಬ್ಬ ವ್ಯಕ್ತಿಯಿಂದ ಒಂದು ಕೆಟ್ಟ ಅನುಭವನ ನಿಮ್ಮ ಪ್ರೀತಿ ವಿಷಯದಲ್ಲಿ ಅನುಭವಿಸ್ತಿದ್ದೀರಾ, ಅವ್ರಿಗೆ ಇದು ಮೆಸೇಜ್ ವರ್ಕ್ ಆಗಲ್ಲ ಅಂತ ಬರ್ತಾ ಇದೆ. ಓಕೆ, ಇದು ನಿಮಗೆ ಸ್ಪೆಷಲ್ ಆಗಿದೆ ಮೆಸೇಜ್. ಬಿಕಾಸ್ ಡೀಪಾಗಿ ನೋಡೋಕ್ಕೆ ಹೋದರೆ ಇದು ಕೆಲವರಿಗೆ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮದು ಕಂಡೀಷನ್ ಹೀಗಿದೆ. ಇವಾಗ ನೀವು ಸರಿ ಹೋಗುತ್ತೆ ಅಂದರೆ ಸರಿ ಹೋಗಲ್ಲ. ಹೇಗೆ ಸರಿ ಹೋಗುತ್ತೆ ಯೋಚನೆ ಮಾಡಿ. ಓಕೆ, ಸೊ ಇದೊಂದು ವಿಷಯ ಇದೆ. ಹಾಗೂ ನಾನು ಆಗಲೇ ಹೇಳಿದಾಗೆ ನಿಮ್ಮ ಫ್ಯಾಮಿಲಿ ಲೈಫ್ನಲ್ಲಿ ಏನು ಪ್ರಾಬ್ಲಮ್ಸ್ ನೋಡ್ತಿದ್ದೀರಾ ವಿತಿನ್ 6 ಮಂತ್ಸ್ ರಿಸಾಲ್ವ್ ಆಗುತ್ತೆ. ನೀವು ಗಟ್ಟಿಯಾಗಿರಿ, ಸ್ಟ್ರಾಂಗ್ ಆಗಿರಿ, ಫೇಸ್ ಮಾಡಿ, ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ಹೌದು,
ಕಷ್ಟ ಇದೆ, ಟೈಮ್ ಹಂಗಿದೆ ನಿಮ್ಮದು. ಸೊ ನೀವೆಷ್ಟು ಶಾಂತತೆನ ಮನಸ್ಸಿನಲ್ಲಿ ಇಟ್ಕೊಳ್ತೀರಾ, ಸ್ವಲ್ಪ ಡಿಸಿಪ್ಲಿನ್ನ ನಿಮ್ಮ ಲೈಫಿಗೆ ತರ್ತೀರಾ, ನಿಮ್ಮ ರೂಟೀನನ್ನು ಹಾಳು ಮಾಡ್ಕೊಳ್ಳದೆ ಲೈಫ್ನ ನಿಭಾಯಿಸ್ಕೊಂಡು ಹೋಗ್ತೀರಾ, ಇದು ಸುಲಭವಾಗಿ ಪಾಸ್ ಆಗುತ್ತೆ. ಇಲ್ಲಾಂದರೆ ತುಂಬ ಸ್ಟ್ರಗಲ್ ಮಾಡ್ತೀರಾ. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.